ಅಪರಾಧವನ್ನು ಜಯಿಸುವವರಿಗೆ ಅದಕ್ಕಾಗಿ ಸಮಯವಿರುವುದಿಲ್ಲ. ದ್ವೇಷವನ್ನು ಜಯಿಸುವವರಿಗೆ ಅದಕ್ಕಾಗಿ ಸಮಯವಿರುವುದಿಲ್ಲ. ಕಹಿ ಭಾವನೆಯನ್ನು ಜಯಿಸುವವರಿಗೆ ಅದಕ್ಕಾಗಿ ಸಮಯವಿರುವುದಿಲ್ಲ. ಏಕೆಂದರೆ ಅವರು ದೈವಿಕ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಜೀವಂತ ವಾಕ್ಯದೊಂದಿಗೆ ನಮ್ಮ ಆತ್ಮಗಳನ್ನು ಪೋಷಿಸಲು ಇದು ಸರಿಯಾದ ಸಮಯ. ಆದ್ದರಿಂದ ಆ ವಾಕ್ಯವನ್ನು ಸ್ವೀಕರಿಸಲು ನಮ್ಮ ಹೃದಯಗಳನ್ನು ಸಿದ್ಧಪಡಿಸುತ್ತಾ ಒಂದು ಕ್ಷಣ ಪ್ರಾರ್ಥನೆಗಾಗಿ ನನ್ನೊಂದಿಗೆ ಸೇರಿಕೊಳ್ಳಿ. ಕರ್ತನಾದ ಯೇಸು ಕ್ರಿಸ್ತನೇ, ನಮ್ಮ ಹೃದಯದ ಆಳದಿಂದ ನಾವು ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ. ನಿನ್ನ ವಾಕ್ಯವನ್ನು ಸ್ವೀಕರಿಸಲು ಈಗ ಒಟ್ಟಾಗಿ ಸಂಪರ್ಕ ಹೊಂದಲು ನಮಗೆ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ನಮ್ಮ ಹೃದಯದ ಬಾಗಿಲುಗಳನ್ನು ತೆರೆಯಿರಿ. ನಿನ್ನ ಆತ್ಮಕ್ಕೆ ನಾವು ಸಂವೇದನಾಶೀಲರಾಗಿರಲು ನಮಗೆ ಸಹಾಯ ಮಾಡು ಮತ್ತು ನಿನ್ನ ವಾಕ್ಯದ ಮೂಲಕ, ನಿನ್ನ ಆತ್ಮದ ಮೂಲಕ ಇಂದು ನೀನು ನಮಗೆ ಏನು ಹೇಳುತ್ತಿದ್ದೀಯೋ ಅದಕ್ಕೆ ಕರ್ತನಾದ ಯೇಸುವೇ, ನಿನ್ನ ವಾಕ್ಯವು ಬಿಡುಗಡೆಯನ್ನು ತರಲಿ. ನಿನ್ನ ವಾಕ್ಯವು ಗುಣಪಡಿಸುವಿಕೆಯನ್ನು ತರಲಿ. ನಿನ್ನ ವಾಕ್ಯವು ಪುನಃಸ್ಥಾಪನೆಯನ್ನು ತರಲಿ. ಯೇಸು ಕ್ರಿಸ್ತನ ಶಕ್ತಿಯುತ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ದೇವರ ಜನರು ಹೇಳಿದರು, ಆಮೆನ್. ದೇವರ ಜನರೇ, ನಿಮಗೆಲ್ಲರಿಗೂ ವಂದನೆಗಳು. ಇಂದು ನೀವು ಇಲ್ಲಿ ಸಂಪರ್ಕ ಹೊಂದಿರುವುದನ್ನು ನೋಡುವುದು ಎಂತಹ ಅದ್ಭುತ ಆಶೀರ್ವಾದ. ಮತ್ತು ಈ ಸಂದೇಶವನ್ನು ಪ್ರಾರಂಭಿಸಲು ನನ್ನದೊಂದು ಪ್ರಶ್ನೆ ಇದೆ. ನಾನು ನಿಮ್ಮನ್ನು ಕೇಳಲು ಬಯಸುತ್ತೇನೆ, ಇಂದು ನೀವು ಈ ಸೇವೆಗೆ ಸಂಪರ್ಕ ಹೊಂದಲು ಕಾರಣವೇನು? ಅಥವಾ ನಾನು ಇದನ್ನು ಹೀಗೆ ಕೇಳಲಿ, ಇಂದಿನ ಸೇವೆಯಲ್ಲಿ ನೀವು ಏನನ್ನು ಹುಡುಕುತ್ತಿದ್ದೀರಿ? In your home, wherever you are, you can say it by faith. I'll be listening to you. You can say it. ನೀವು ಏನನ್ನು ಅನ್ವೇಷಿಸುತ್ತಿದ್ದೀರಿ ಅಥವಾ ಹುಡುಕಾಡುತ್ತಿದ್ದೀರಿ? You're searching for. ಸರಿ, ಈಗ ನಾನು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ಮತ್ತು ನಿಮ್ಮ ಕೈಯೆತ್ತುವ ಮೂಲಕ ನೀವು ಸೂಚಿಸಬಹುದು. ಏಕೆಂದರೆ ಜನರು ಇಲ್ಲಿ ವಿವಿಧ ಸಮಸ್ಯೆಗಳು, ಪರಿಸ್ಥಿತಿಗಳು, ಸಂದರ್ಭಗಳಿಗಾಗಿ ಇದ್ದಾರೆ ಎಂದು ನನಗೆ ತಿಳಿದಿದೆ. ಆದ್ದರಿಂದ ನೀವು ಇಂದು ಇಲ್ಲಿದ್ದರೆ ಮತ್ತು ನೀವು ದೇವರ ಮುಖವನ್ನು ಹುಡುಕುತ್ತಿದ್ದರೆ ನಿಮ್ಮ ಕೈಗಳನ್ನು ಮೇಲೆ ಎತ್ತಿ. ನೀವು ಗುಣಪಡಿಸುವಿಕೆಯನ್ನು ಹುಡುಕುತ್ತಿದ್ದೀರಿ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಅನೇಕ ಜನರಿದ್ದಾರೆ ಎಂದು ನನಗೆ ತಿಳಿದಿದೆ. ನೀವು ಕೆಲಸವನ್ನು ಹುಡುಕುತ್ತಿದ್ದರೆ ನಿಮ್ಮ ಕೈಗಳನ್ನು ಮೇಲೆ ಎತ್ತಿ. ಕೈಗಳು ಮೇಲೆ ಇರುವುದನ್ನು ನಾನು ನೋಡುತ್ತಿದ್ದೇನೆ. ಈಗ ಸಂಬಂಧದಲ್ಲಿ ಪುನಃಸ್ಥಾಪನೆಯನ್ನು ಹುಡುಕುತ್ತಿರುವ ಅನೇಕ ಜನರು ಕೂಡ ಇದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಅಲ್ಲಿ ಸಂಬಂಧದ ಸಂಘರ್ಷವಿದೆ. ನೀವು ಸಮನ್ವಯಕ್ಕಾಗಿ ದೇವರ ಮುಖವನ್ನು ಹುಡುಕುತ್ತಿದ್ದೀರಿ. ನಿಮ್ಮ ವಿಷಯದಲ್ಲಿ ಅದು ಹಾಗಿದ್ದರೆ ನಿಮ್ಮ ಕೈಯನ್ನು ಮೇಲೆ ಎತ್ತಿ. ಹಣಕಾಸಿನ ಯಶಸ್ಸಿಗಾಗಿ, ಫೈನಾನ್ಷಿಯಲ್ ಬ್ರೇಕ್ ಥ್ರೂ, ಕರ್ತನ ಮುಖವನ್ನು ಹುಡುಕುತ್ತಿರುವವರ ಬಗ್ಗೆ ಏನು? ನೀವು ಹಣಕಾಸಿನ ಯಶಸ್ಸನ್ನು ಹುಡುಕುತ್ತಿದ್ದರೆ ನಿಮ್ಮ ಕೈಯನ್ನು ಮೇಲೆ ಎತ್ತಿ. ನನ್ನ ಸಹೋದರ ತನ್ನ ಕಾಲನ್ನು ಕೂಡ ಮೇಲೆ ಎತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ವಾಸ್ತವವಾಗಿ ಇದಕ್ಕಾಗಿ ಎಲ್ಲರ ಕೈಗಳು ಎತ್ತಲ್ಪಟ್ಟಿವೆ ಎಂದು ತೋರುತ್ತದೆ. ಆದರೆ ದೇವರ ಜನರೇ, ನಾನು ನಿಮಗೆ ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. ನೀವು ಏನನ್ನು ಹುಡುಕುತ್ತಿದ್ದೀರೋ ಅದನ್ನು ಭದ್ರಪಡಿಸಿಕೊಳ್ಳಬಲ್ಲ ಏಕೈಕ ವಿಷಯವು ಆಧ್ಯಾತ್ಮಿಕವಾಗಿದೆ. ನಾನದನ್ನು ಮತ್ತೆ ಹೇಳುತ್ತೇನೆ. ಇದರ ಬಗ್ಗೆ ಯೋಚಿಸಿ. ನೀವು ಸ್ವೀಕರಿಸಬಹುದು, ಆದರೆ ನೀವು ಹುಡುಕುತ್ತಿರುವುದನ್ನು ಭದ್ರಪಡಿಸಿಕೊಳ್ಳಬಲ್ಲ ಏಕೈಕ ವಿಷಯವು ಆಧ್ಯಾತ್ಮಿಕವಾಗಿದೆ. ಭೌತಿಕ ಆಶೀರ್ವಾದಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಕಾಪಾಡಿಕೊಳ್ಳಲು ಆಧ್ಯಾತ್ಮಿಕ ಆಶೀರ್ವಾದಗಳ ಅಗತ್ಯವಿದೆ. ಆ ಆಶೀರ್ವಾದವು ಉತ್ತಮ ಆರೋಗ್ಯ, ಹಣಕಾಸಿನ ಯಶಸ್ಸು, ಹೊಸ ಕೆಲಸದ ರೂಪದಲ್ಲಿದ್ದರೂ ಸರಿ. ನೀವು ಯಾವ ಆಶೀರ್ವಾದದ ಬಗ್ಗೆ ಮಾತನಾಡುತ್ತಿದ್ದರೂ ಸರಿ, ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಕಾಪಾಡಿಕೊಳ್ಳಲು ಆಧ್ಯಾತ್ಮಿಕ ಆಶೀರ್ವಾದಗಳ ಅಗತ್ಯವಿದೆ. ನಾವು ಸ್ವೀಕರಿಸುವ ಯಾವುದೇ ಭೌತಿಕ ಆಶೀರ್ವಾದಗಳನ್ನು ಎಫೆಸದವರಿಗೆ 1:3 ಹೇಳುತ್ತದೆ, ಪರಲೋಕದಲ್ಲಿ ನಮಗೆ ಎಲ್ಲಾ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನೀಡಿದ ದೇವರಿಗೆ ಸ್ತೋತ್ರವಾಗಲಿ.
ದಾತನಿಗಿಂತ ಹೆಚ್ಚಾಗಿ ದಾನವು ಗಿಫ್ಟ್ ನಿಮ್ಮ ದಿಕ್ಕನ್ನು ನಿರ್ದೇಶಿಸಿದರೆ dictates your direction. What you ನೀವು see as a ಆಶೀರ್ವಾದ blessing ಎಂದು can ನೋಡುವುದು become a burden. ಹೊರೆಯಾಗಬಹುದು. ನನ್ನ What do I mean? ಉದ್ದೇಶವೇನು? It can ನೀವದನ್ನು begin to ಬಳಸುವ use ಬದಲು you ಅದು instead of ನಿಮ್ಮನ್ನು you ಬಳಸಲು using it. ಪ್ರಾರಂಭಿಸಬಹುದು. There are many ತಾವು people ಹಣವನ್ನು today ಬಳಸುತ್ತಿದ್ದೇವೆ ಎಂದು ಇಂದು ಅನೇಕ ಜನರು ಭಾವಿಸುತ್ತಾರೆ. who think they are ಆದರೆ using money, ವಾಸ್ತವವಾಗಿ but actually money ಹಣವು is using ಅವರನ್ನು them. ಬಳಸುತ್ತಿದೆ. Instead ಅವರು of them to ಹಣವನ್ನು ಖರ್ಚು spend ಮಾಡುವ ಬದಲು money, ಹಣವೇ money is ಅವರನ್ನು spending ಖರ್ಚು them. ಮಾಡುತ್ತಿದೆ. You ಹಣವು go ನೀವೇ ಎಲ್ಲಿಗೆ ಹೋಗಬೇಕೆಂದು where ಬಯಸುತ್ತದೋ money wants ಅಲ್ಲಿಗೆ you to ನೀವು go. ಹೋಗುತ್ತೀರಿ. even if it's a place where Jesus would not be welcomed. ಅಥವಾ ಹಣವು ನೀವು ಏನು ಮಾಡಬೇಕೆಂದು ಬಯಸುತ್ತದೋ ಅದನ್ನು ನೀವು Money ಮಾಡುತ್ತೀರಿ. wants you to say, even ಅದು ವಿಶ್ವಾಸಿಯಾಗಿ ನಿಮ್ಮ ಆತ್ಮಸಾಕ್ಷಿಯನ್ನು ಉಲ್ಲಂಘಿಸಿದರೂ ಸಹ. and compromises your faith. Or you do what money wants you to do, even if it violates your conscience as a believer. People of God, ದೇವರ don't ಜನರೇ, misquote ನನ್ನನ್ನು me. I'm not ತಪ್ಪಾಗಿ saying that ಅರ್ಥೈಸಬೇಡಿ. money is bad. ಹಣವು No, ಕೆಟ್ಟದ್ದು ಎಂದು ನಾನು not at all. ಹೇಳುತ್ತಿಲ್ಲ. It's a blessing ಇಲ್ಲ, from ಖಂಡಿತವಾಗಿಯೂ God. ಇಲ್ಲ. But not ಇದು at the ದೇವರಿಂದ ಬಂದ expense of your ಆಶೀರ್ವಾದ, spiritual life. ಆದರೆ ನಿಮ್ಮ ಆಧ್ಯಾತ್ಮಿಕ Because have you ಜೀವನದ observed ವೆಚ್ಚದಲ್ಲಲ್ಲ. something? I want you to ಏಕೆಂದರೆ think about this, people of ನೀವೇನಾದರೂ God. Have you ಗಮನಿಸಿದ್ದೀರಾ? observed something in life? ದೇವರ ಜನರೇ, ನೀವಿದರ ಬಗ್ಗೆ ಯೋಚಿಸಬೇಕೆಂದು ನಾನು ಬಯಸುತ್ತೇನೆ. Money increases, ನೀವು ಜೀವನದಲ್ಲಿ ಏನಾದರೂ the ಗಮನಿಸಿದ್ದೀರಾ? issues and problems of ಹಣವು life ಹೆಚ್ಚಾದರೆ that will take ಆ that ಹಣವನ್ನು money also ತೆಗೆದುಕೊಳ್ಳುವ increase. ಜೀವನದ ಸಮಸ್ಯೆಗಳು ಮತ್ತು ತೊಂದರೆಗಳು ಕೂಡ ಹೆಚ್ಚಾಗುತ್ತವೆ. So ಆದ್ದರಿಂದ ಅನೇಕ ಜನರು ಇಂದು ಈ many ಸೇವೆಗೆ people ಸಂಪರ್ಕ may ಹೊಂದಬಹುದು connect to this ಮತ್ತು service ಹೀಗೆ today ಹೇಳಬಹುದು, saying, ಹೇ, if I ನನಗೆ ಆ get ಹಣಕಾಸಿನ that ಯಶಸ್ಸು ಸಿಕ್ಕಿ financial ಹಣ breakthrough ಬಂದರೆ and money ನನ್ನ comes, my ಸಮಸ್ಯೆ problem will be ಬಗೆಹರಿಯುತ್ತದೆ. solved. Okay. ಸರಿ, ಹಣವು Money may ಒಂದು solve ಸಮಸ್ಯೆಯನ್ನು one problem, ಪರಿಹರಿಸಬಹುದು, but it will create another. ಆದರೆ ಅದು ಇನ್ನೊಂದನ್ನು ಸೃಷ್ಟಿಸುತ್ತದೆ. It may ಅದು ಒಂದು ಪರಿಸ್ಥಿತಿಯನ್ನು ಸುಗಮಗೊಳಿಸಬಹುದು, alleviate ಆದರೆ ಅದು one ಇನ್ನೊಂದನ್ನು situation, ಪರಿಚಯಿಸುತ್ತದೆ. but it will introduce another. Now, ಈಗ why am I ನಾನಿದನ್ನು saying this, ಏಕೆ people of ಹೇಳುತ್ತಿದ್ದೇನೆ God? ದೇವರ ಜನರೇ? It's very ಏಕೆಂದರೆ ನಾವು important ಆಧ್ಯಾತ್ಮಿಕವಾಗಿ ಬಲವಾಗಿರುವುದು ಬಹಳ ಮುಖ್ಯ. spiritually strong. ಆಧ್ಯಾತ್ಮಿಕ ತತ್ವಗಳಿಂದ ಮಾರ್ಗದರ್ಶನ ಪಡೆಯುವುದು ನಿಮ್ಮ ಭೌತಿಕ ಆಶೀರ್ವಾದಗಳನ್ನು ವಿಶ್ವಾಸಾರ್ಹವಾಗಿ ಮತ್ತು ಜವಾಬ್ದಾರಿಯುತವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. To reliably and responsibly steward your material blessings. ಆಧ್ಯಾತ್ಮಿಕ ಆಶೀರ್ವಾದಗಳು, ಆಧ್ಯಾತ್ಮಿಕ ತತ್ವಗಳು, ನೋಡಿ, ಅದೇ ರೀತಿ ಜೀವನದ ಪರೀಕ್ಷೆಗಳು ಮತ್ತು ಸಂಕಷ್ಟಗಳ ಮೂಲಕ ನಿಮ್ಮನ್ನು ಉಳಿಸಿಕೊಳ್ಳಲು ಆಧ್ಯಾತ್ಮಿಕ ಆಶೀರ್ವಾದಗಳ ಅವಶ್ಯಕತೆ ಇದೆ. ಅವು ಈ ಪ್ರಯಾಣದ ಭಾಗವಾಗಿವೆ. ಅದರ ಬಗ್ಗೆ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ. ಯಾವ ಹಣದಿಂದಲೂ ಹೋಗಲಾಡಿಸಲಾಗದ ಪರೀಕ್ಷೆಗಳು, ಸಂಕಷ್ಟಗಳು ಬರುತ್ತವೆ. ಯಾವ ಸ್ಥಾನ ಅಥವಾ ಆಸ್ತಿಯಿಂದಲೂ ನಿವಾರಿಸಲಾಗದ ಕೆಲವು ನೋವುಗಳಿವೆ. ಆದರೆ ಆಧ್ಯಾತ್ಮಿಕ ಆಶೀರ್ವಾದಗಳು, ಹೃದಯದ ಶಾಂತಿ, ಆಂತರಿಕ ಸಂತೋಷ, ಭಯದಿಂದ ಮುಕ್ತಿ, ಆಧ್ಯಾತ್ಮಿಕ ಆಶೀರ್ವಾದಗಳು ನೀವು ಅದನ್ನು ಎದುರಿಸಲು ಸಹಾಯ ಮಾಡುತ್ತವೆ. ಮತ್ತು ದೇವರ ಜನರೇ, ಇಂದು ನಾನು ನಿಮಗೆ ಸವಾಲು ಹಾಕಲು ಬಯಸುತ್ತೇನೆ. ಇದು ಸವಾಲಿನ ಸಂದೇಶ. ನಿಮ್ಮನ್ನು ಈ ಪ್ರಶ್ನೆ ಕೇಳಿಕೊಳ್ಳಿ: ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ನಿರ್ಮಿಸಲು ನೀವು ಎಷ್ಟು ಸಮಯವನ್ನು ಹೂಡಿಕೆ ಮಾಡುತ್ತೀರಿ? ಒಂದು ಕ್ಷಣ ನಿಲ್ಲಿಸಿ ಮತ್ತು ಆ ಪ್ರಶ್ನೆಯ ಬಗ್ಗೆ ಯೋಚಿಸಿ. ನಿರ್ಮಿಸಲು ನೀವು ಎಷ್ಟು ಸಮಯವನ್ನು ಹೂಡಿಕೆ ಮಾಡುತ್ತೀರಿ? ನಿಮ್ಮ ಆಧ್ಯಾತ್ಮಿಕ ಜೀವನದ ಬಗ್ಗೆ, ದೇವರೊಂದಿಗಿನ ನಿಮ್ಮ ಸಂಬಂಧದ ಬಗ್ಗೆ ಕಾಳಜಿ ವಹಿಸುತ್ತೀರಿ? ಏಕೆಂದರೆ ನಮಗೆ ನಿಜವಾಗಿಯೂ ಮುಖ್ಯವಾದ ವಿಷಯಗಳಿಗಾಗಿ ನಾವು ಸಮಯವನ್ನು ಸೃಷ್ಟಿಸುತ್ತೇವೆ. ನಿಮ್ಮ ಸಮಯದ ನಿರ್ವಹಣೆಯು ನಿಮ್ಮ ಜೀವನದ ಆದ್ಯತೆಗಳ ಉತ್ತಮ ಪ್ರತಿಬಿಂಬವಾಗಿದೆ. ನಮ್ಮನ್ನು ಯಾವುದು ಕಾರ್ಯನಿರತರನ್ನಾಗಿ ಮಾಡುತ್ತಿದೆ? ನಮ್ಮ ಹೃದಯಗಳನ್ನು ಯಾವುದು ಆಳುತ್ತಿದೆ?
ನಮಗಿಂತ ದೊಡ್ಡದಾದ ವಿಷಯಗಳ ಮೇಲೆ ನಾವು ಎಷ್ಟು ಸಮಯವನ್ನು ಕಳೆಯುತ್ತೇವೆ? on things that are bigger than ourselves. ದೇವರ ಜನರೇ, ಇದು ಆತ್ಮಾವಲೋಕನಕ್ಕೆ ಕರೆ ನೀಡುವ ಪ್ರಶ್ನೆಯಾಗಿದೆ. ನೀವು ಸುಮ್ಮನೆ ನಿಮ್ಮ ಕೋಣೆಯಲ್ಲಿ ಕುಳಿತಿದ್ದೀರಿ ಮತ್ತು ಏನನ್ನೂ ಮಾಡುತ್ತಿಲ್ಲ ಎಂದು ನಾನು ಇಲ್ಲಿ ಹೇಳುತ್ತಿಲ್ಲ. ಇಲ್ಲ, ನಾವು ನಮ್ಮ ಮಾನವ ಜವಾಬ್ದಾರಿಗಳೊಂದಿಗೆ ಕಾರ್ಯನಿರತರಾಗಿದ್ದೇವೆ. ಖಂಡಿತವಾಗಿಯೂ ಹೌದು. ನಮಗೆ ಕುಟುಂಬವಿದೆ, ನಮಗೆ ಕೆಲಸವಿದೆ, ನಮಗೆ ನಮ್ಮ ಉದ್ಯೋಗಗಳಿವೆ ಇತ್ಯಾದಿ. ನಮಗೆ ಬಹಳಷ್ಟು ನೈಸರ್ಗಿಕ ಜವಾಬ್ದಾರಿಗಳಿವೆ. ಮತ್ತು ನಾನು ಯಾವುದೇ ರೀತಿಯಲ್ಲಿ ಈ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸುವುದನ್ನು ಪ್ರತಿಪಾದಿಸುತ್ತಿಲ್ಲ. ಇಲ್ಲ. ಆದರೆ ಸೋಮಾರಿತನದ ಅಪಾಯದ ಬಗ್ಗೆ ನಾನು ನಿಮಗೆ ಎಚ್ಚರಿಕೆ ನೀಡಲು ಬಯಸುತ್ತೇನೆ. ಸೋಮಾರಿಯಾಗಿರುವ ಅಪಾಯ. ನಾವು ಪವಿತ್ರ ಗ್ರಂಥದಲ್ಲಿ 2 ಥೆಸಲೋನಿಕದವರಿಗೆ 3:11 ಹೋಗೋಣ. Chapter 3, verse 11. ಮತ್ತು ನಾನು ಇದನ್ನು ನಿಮಗೆ ಓದಲು ಬಯಸುತ್ತೇನೆ. ನಿಮ್ಮಲ್ಲಿ ಕೆಲವರು ಸೋಮಾರಿಗಳಾಗಿಯೂ ವಿಚ್ಛಿದ್ರಕಾರಕವಾಗಿಯೂ ಇದ್ದಾರೆ ಎಂದು ನಾವು ಕೇಳುತ್ತೇವೆ. ಸೋಮಾರಿತನ ಮತ್ತು ವಿಚ್ಛಿದ್ರಕಾರಕತೆಯ ನಡುವಿನ ಸಂಬಂಧವನ್ನು ನೀವು ನೋಡಬಹುದು. ನಿಮ್ಮಲ್ಲಿ ಕೆಲವರು ಸೋಮಾರಿಗಳಾಗಿಯೂ ವಿಚ್ಛಿದ್ರಕಾರಕವಾಗಿಯೂ ಇದ್ದಾರೆ ಎಂದು ನಾವು ಕೇಳುತ್ತೇವೆ. ಅವರು ಕೆಲಸದಲ್ಲಿಲ್ಲ, ಅವರು ಕೆಲಸವಿಲ್ಲದ ಹರಟೆಗಾರರು, ಬ್ಯುಸಿ ಬಾಡೀಸ್. ವಾಹ್! ಏಕೆಂದರೆ ಸೋಮಾರಿಯಾಗಿರುವುದು ತಪ್ಪು ರೀತಿಯ ವಿಷಯಗಳಲ್ಲಿ ನಿರತರಾಗಲು ಒಂದು ಸುಲಭವಾದ ದಾರಿಯಾಗಿದೆ. ಉದಾಹರಣೆಗೆ ಹರಟೆ, ಬೆನ್ನ ಹಿಂದೆ ಮಾತನಾಡುವುದು, ಸೀಡು, ಅಪರಾಧ, ಕಹಿ ಭಾವನೆ. ನೋಡಿ ದೇವರ ಜನರೇ, ನಾವು ಇದರ ಬಗ್ಗೆ ಯೋಚಿಸಬೇಕೆಂದು ನಾನು ಬಯಸುತ್ತೇನೆ. ಈ ಜೀವನದ ಪ್ರಯಾಣದಲ್ಲಿ ನಾನು ಒಂದು ವಿಷಯವನ್ನು ಗಮನಿಸಿದ್ದೇನೆಂದರೆ, ಜೀವನದ ಬಗ್ಗೆ ತುಂಬಾ ಕಹಿಯಾಗಿರುವ ಜನರು ತಮ್ಮ ಕಹಿ ಭಾವನೆಯನ್ನು ಪೋಷಿಸಲು ಅನಾರೋಗ್ಯಕರ ಸಮಯವನ್ನು ಕಳೆಯುತ್ತಾರೆ. An unhealthy amount of time nursing their bitterness. ನಿಮಗೆ ಮಾಡಿದ ತಪ್ಪಿನ ತೀವ್ರತೆಯಲ್ಲ, ಅಥವಾ ಜೀವನವು ನಿಮ್ಮ ಮೇಲೆ ಎಸೆದ ಪರೀಕ್ಷೆಗಳ ಕಠೋರತೆಯಲ್ಲ. ಕಹಿ ಭಾವನೆಯು ನಿಮ್ಮನ್ನು ಎಷ್ಟು ಮಟ್ಟಿಗೆ ಬಂಧಿಸುತ್ತದೆ ಎಂಬುದನ್ನು ನಿರ್ಧರಿಸುವುದು. ನೀವದನ್ನು ಎಷ್ಟು ಸಮಯದವರೆಗೆ ಇಟ್ಟುಕೊಂಡಿದ್ದೀರಿ ಎಂಬುದು ಅದನ್ನು ನಿರ್ಧರಿಸುತ್ತದೆ. ಅಪರಾಧದ ಭಾವನೆಯು ನಿಮ್ಮ ಹೃದಯವು ಅದನ್ನು ಎಷ್ಟು ಸೇವಿಸುತ್ತದೋ ಆ ಪ್ರಮಾಣದಲ್ಲಿ ನಿಮ್ಮನ್ನು ವಿಷಪೂರಿತಗೊಳಿಸುತ್ತದೆ. ಕೆಲವರು ಈ ಸಂದೇಶವನ್ನು ಕೇಳುತ್ತಿರಬಹುದು ಮತ್ತು ಹೀಗೆ ಹೇಳುತ್ತಿರಬಹುದು, ಹೇ ಬ್ರದರ್ ಕ್ರಿಸ್, ನೀವು ಮತ್ತೆ ಅಪರಾಧದ ಬಗ್ಗೆ ಮಾತನಾಡುತ್ತಿದ್ದೀರಿ. ಅಪರಾಧ, ಕ್ಷಮಿಸದಿರುವುದು, ಕಹಿ ಭಾವನೆ. ಹೌದು, ಏಕೆಂದರೆ ಇದು ಸೈತಾನನ ಅತ್ಯಂತ ಸಾಮಾನ್ಯ ಬಲೆಗಳು ಮತ್ತು ತಂತ್ರಗಳಲ್ಲಿ ಒಂದಾಗಿದೆ. ನನಗೆ ಬೈಬಲ್ ಓದಲು ಸಾಕಷ್ಟು ಸಮಯವಿಲ್ಲ, ಆದರೆ ಅಪರಾಧಕ್ಕಾಗಿ ನಿಮಗೆ ಸಾಕಷ್ಟು ಸಮಯವಿದೆ. ನನಗೆ ಪ್ರಾರ್ಥಿಸಲು ಸಾಕಷ್ಟು ಸಮಯವಿಲ್ಲ, ಪ್ರಾರ್ಥಿಸುವುದು ನನಗೆ ತುಂಬಾ ಕಷ್ಟ. ಆದರೆ ಸೀಡು ತೀರಿಸಿಕೊಳ್ಳಲು ಸಂಚು ರೂಪಿಸಲು ಮತ್ತು ಯೋಜನೆ ಮಾಡಲು ನಿಮಗೆ ಸಾಕಷ್ಟು ಸಮಯವಿದೆ. ನನ್ನ ಸ್ಥಳೀಯ ಚರ್ಚ್ನಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡಲು ನನಗೆ ಸಾಕಷ್ಟು ಸಮಯವಿಲ್ಲ. ಆದರೆ ನಿಮ್ಮ ಕಹಿ ಭಾವನೆಯನ್ನು ಸಮರ್ಥಿಸುವ ಆ ಆಂತರಿಕ ವಾದವನ್ನು ಮಾಡಲು ನಿಮಗೆ ಸಾಕಷ್ಟು ಸಮಯವಿದೆ. ದೇವರ ಜನರೇ, ಇದರ ಬಗ್ಗೆ ಯೋಚಿಸಿ. ಇದು ಒಂದು ಪ್ರಮುಖ ತತ್ವವಾಗಿದೆ. ಅಪರಾಧವು ನಿಮಗಾಗಿ ಸಮಯವನ್ನು ಹೊಂದಿದೆ, ಏಕೆಂದರೆ ನೀವು ಅಪರಾಧಕ್ಕಾಗಿ ಸಮಯವನ್ನು ಹೊಂದಿದ್ದೀರಿ. ಏಕೆಂದರೆ ಅಪರಾಧವು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಕ್ಷಮೆಯು ಒಂದು ಕ್ಷಣವನ್ನು ತೆಗೆದುಕೊಳ್ಳಬಹುದು, ಆದರೆ ಅಪರಾಧವು ಜೀವನ ಪರ್ಯಂತ ಇರಬಹುದು. ಇದು ಸಮಯವನ್ನು ತೆಗೆದುಕೊಳ್ಳುತ್ತದೆ, ಅಮೂಲ್ಯವಾದ ಸಮಯವನ್ನು. ಒಂದು ವಿಷಯ ಸ್ಪಷ್ಟವಾಗಿದೆ, ಈ ಜೀವನದ ಪ್ರಯಾಣದಲ್ಲಿ ಅಪರಾಧವನ್ನು ತಪ್ಪಿಸುವುದು ಅಸಾಧ್ಯ. ಮಾನವ ಸಂಬಂಧಗಳ ವಿಷಯವೆಂದರೆ, ಮಾನವ ಸಂಬಂಧಗಳಲ್ಲಿ ಅಪರಾಧಕ್ಕೆ ಪ್ರಾಯೋಗಿಕವಾಗಿ ಅನಿಯಮಿತ ಸಾಧ್ಯತೆಗಳಿವೆ. ಆದ್ದರಿಂದ ನೀವು ಅಪರಾಧವನ್ನು ಸಂಪೂರ್ಣವಾಗಿ ತಪ್ಪಿಸುತ್ತೀರಿ ಎಂದು ನಾವು ಹೇಳುತ್ತಿಲ್ಲ.
offense. No. But ಆದರೆ ಅಪರಾಧದ the ವಂಚನೆಗೆ best ಅತ್ಯುತ್ತಮ ಪ್ರತಿವಿಷವೆಂದರೆ, to ಏಕೆಂದರೆ ಸೈತಾನನು the ವಂಚಕ, deception ಸುಳ್ಳುಗಾರ. of offense. Because ನೀವು the devil is a ಕಹಿಯಾಗಿರಲು deceiver. ಕಾರಣವಿದೆ ಎಂದು He's a ನೀವು liar. ಭಾವಿಸಬೇಕೆಂದು ಅವನು He likes ಬಯಸುತ್ತಾನೆ. to think you have reason to be bitter. ಆದರೆ But ನೀವು even if you have ಕಹಿಯಾಗಿರಲು reason to be ಕಾರಣವಿದ್ದರೂ bitter, you ಸಹ don't have a right to ನಿಮಗೆ be. ಕಹಿಯಾಗಿರುವ ಹಕ್ಕಿಲ್ಲ. The devil is a ಸೈತಾನನು liar. ಸುಳ್ಳುಗಾರ. The best ಅಪರಾಧದ antidote ವಿಷಕ್ಕೆ to the poison ಅತ್ಯುತ್ತಮ of offense ಪ್ರತಿವಿಷವೆಂದರೆ ದೈವಿಕ ಸೇವೆಯಲ್ಲಿ ನಿರತರಾಗಿರುವುದು. busy with ದೈವಿಕ godly ಚಟುವಟಿಕೆಗಳು, service. Godly ಆಧ್ಯಾತ್ಮಿಕ activities, ಚಟುವಟಿಕೆಗಳು, spiritual ಕಾರ್ಯನಿರತರಾಗಿರುವುದು. activities, to keep busy. Let me just ನಾನು read 2 one ಥೆಸಲೋನಿಕದವರಿಗೆ verse later 3ರ in that book of ನಂತರದ ಒಂದು 2 ವಚನವನ್ನು Thessalonians chapter ಓದುತ್ತೇನೆ. 3. ಈ ಬಾರಿ ನಾನು This time 2 I'm going to read from verse ಥೆಸಲೋನಿಕದವರಿಗೆ 13. It says, 3:13ರಿಂದ "As for ಓದುತ್ತಿದ್ದೇನೆ. you, ಅದು brethren, ಹೇಳುತ್ತದೆ, do not ಸಹೋದರರೇ, ನೀವು grow ಒಳ್ಳೆಯದನ್ನು ಮಾಡುವುದರಲ್ಲಿ weary in ಬೇಸರಗೊಳ್ಳಬೇಡಿ. doing ಅದರ good." ಅರ್ಥವೇನು? Do ನಿಮ್ಮ not ಸುತ್ತಮುತ್ತ grow weary ಮತ್ತು ನಿಮ್ಮೊಳಗೆ in ನೀವು ಕಾಣುವ doing ಕೆಟ್ಟದ್ದನ್ನು good. ಬದಲಾಯಿಸಲು What does that ಒಳ್ಳೆಯದನ್ನು ಮಾಡಿ. Do what is good to change the bad you see around you and within you. This is a ಇಂದಿನ principle ಸಂದೇಶದಿಂದ I want us ನಾವು to take ತೆಗೆದುಕೊಳ್ಳಬೇಕೆಂದು from ನಾನು today's ಬಯಸುವ ತತ್ವ ಇದು. message. Those who ಅಪರಾಧವನ್ನು overcome ಜಯಿಸುವವರಿಗೆ ಅದಕ್ಕಾಗಿ offense ಸಮಯವಿರುವುದಿಲ್ಲ. have no time for it. Those who ದ್ವೇಷವನ್ನು overcome ಜಯಿಸುವವರಿಗೆ resentment ಅದಕ್ಕಾಗಿ have no ಸಮಯವಿರುವುದಿಲ್ಲ. time for it. ಕಹಿ Those who ಭಾವನೆಯನ್ನು overcome ಜಯಿಸುವವರಿಗೆ bitterness have no time ಅದಕ್ಕಾಗಿ for it. ಸಮಯವಿರುವುದಿಲ್ಲ. Why? Because ಏಕೆ? they keep ಏಕೆಂದರೆ busy ಅವರು with ದೈವಿಕ godly service. ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಅದು ಬರುವುದಿಲ್ಲ I'm not saying ಎಂದು it will ನಾನು not come. ಹೇಳುತ್ತಿಲ್ಲ. I'm not saying no, it will not. ಅಪರಾಧವು Offense will ಬರುತ್ತದೆ. come. ಈ Offense ಜಗತ್ತಿನಲ್ಲಿ will ಅದು come. ಬರುತ್ತದೆ. It will come in this world, but ಆದರೆ ನಿಮ್ಮ don't ಸಮಯದೊಂದಿಗೆ ಅದನ್ನು dignify it with your ಗೌರವಿಸಬೇಡಿ. time. ಕಹಿ Bitterness will ಭಾವನೆಯು come ಬರುತ್ತದೆ and ಮತ್ತು try ನಿಮ್ಮ to ಹೃದಯದ knock on the ಬಾಗಿಲನ್ನು door of ತಟ್ಟಲು your ಪ್ರಯತ್ನಿಸುತ್ತದೆ. heart, knock on the door ನಿಮ್ಮ of your ಗಮನದೊಂದಿಗೆ heart. ಅದನ್ನು Don't ಗೌರವಿಸಬೇಡಿ. dignify it with your attention. It will come with ಕ್ಷಮಿಸದಿರುವುದು its ತನ್ನ lies. ಸುಳ್ಳುಗಳೊಂದಿಗೆ Unforgiveness ಬರುತ್ತದೆ. will come with ನಿಮ್ಮ its ಗಮನದೊಂದಿಗೆ lies. ಅದನ್ನು Don't ಗೌರವಿಸಬೇಡಿ. dignify it with your focus. ಇಲ್ಲ. No. You can see ಮಾನವ this message ಸಂಬಂಧಗಳನ್ನು has ನಿರ್ವಹಿಸುವ ಈ jumped ವಿಷಯದೊಳಗೆ into this ಈ issue of ಸಂದೇಶವು managing ಹಾರಿರುವುದನ್ನು human ನೀವು ನೋಡಬಹುದು. relationships, which is very ಇದು important. ಬಹಳ ಮುಖ್ಯವಾಗಿದೆ. This is a- ಏಕೆಂದರೆ the ದೇವರೊಂದಿಗಿನ tactic the ನಮ್ಮ devil ಸಂಬಂಧವನ್ನು uses to ಸುಲಭವಾಗಿ disconnect us from ಕಡಿತಗೊಳಿಸಲು God. Very ಸೈತಾನನು easily. ಬಳಸುವ We have ತಂತ್ರ a ಇದು. clash, we have a ನಮಗೆ disagreement, ಘರ್ಷಣೆ we have a ಇರುತ್ತದೆ, misunderstanding. ನಮಗೆ The way we ಭಿನ್ನಾಭಿಪ್ರಾಯವಿರುತ್ತದೆ, handle it not only ನಮಗೆ breaks the ತಪ್ಪು human ತಿಳುವಳಿಕೆ relationship, ಇರುತ್ತದೆ. it affects our ನಾವದನ್ನು relationship with ನಿರ್ವಹಿಸುವ God. ವಿಧಾನವು ಕೇವಲ And a ಮಾನವ word of ಸಂಬಂಧವನ್ನು advice ಮುರಿಯುವುದು when it comes to ಮಾತ್ರವಲ್ಲ, relationships. ಅದು ದೇವರೊಂದಿಗಿನ ನಮ್ಮ ಸಂಬಂಧದ ಮೇಲೆ ಪರಿಣಾಮ Many ಬೀರುತ್ತದೆ. ನೋಡಿ, relationships ಸಂಬಂಧಗಳ are ವಿಷಯಕ್ಕೆ fractured ಬಂದಾಗ today ಒಂದು ಸಲಹೆ. because ಅನೇಕ they are ಸಂಬಂಧಗಳು fueled by ಇಂದು ಮುರಿದು fear ಹೋಗಿವೆ, rather than ಏಕೆಂದರೆ ಅವು ನಂಬಿಕೆಗಿಂತ ಹೆಚ್ಚಾಗಿ ಭಯದಿಂದ ಇಂಧನ ಪಡೆಯುತ್ತಿವೆ. And when ಮತ್ತು ಭಯವು ಹೆಚ್ಚಾದಾಗ fear is ಅಪರಾಧವು rife, ವ್ಯಾಪಕವಾಗಿರುತ್ತದೆ. offense is rampant. Because why? Fear sees ಏಕೆಂದರೆ the bad ಭಯವು in ಜನರಲ್ಲಿರುವ ಕೆಟ್ಟದ್ದನ್ನು ನೋಡುತ್ತದೆ. sees the good in people. ನಂಬಿಕೆಯು Fear ಜನರಲ್ಲಿರುವ ಒಳ್ಳೆಯದನ್ನು ನೋಡುತ್ತದೆ. magnifies what divides. Faith ಭಯವು amplifies ವಿಭಜಿಸುವ what unites. ವಿಷಯಗಳನ್ನು ದೊಡ್ಡದಾಗಿ ತೋರಿಸುತ್ತದೆ. Fear ನಂಬಿಕೆಯು ಒಂದುಗೂಡಿಸುವ focuses ವಿಷಯಗಳನ್ನು ವರ್ಧಿಸುತ್ತದೆ. on ಭಯವು ದೌರ್ಬಲ್ಯದ ಸಾಮರ್ಥ್ಯದ ಮೇಲೆ potential of ಗಮನ weakness. ಕೇಂದ್ರೀಕರಿಸುತ್ತದೆ. ನಂಬಿಕೆಯು Faith ಬಲದ focuses on the ಸಾಮರ್ಥ್ಯದ ಮೇಲೆ potential ಗಮನ of strength. ಕೇಂದ್ರೀಕರಿಸುತ್ತದೆ. Fear should not ದೇವರ ಜನರೇ, guide the way ಭಯವು we ನಾವು manage ನಮ್ಮ our ಸಂಬಂಧಗಳನ್ನು relationships with ನಿರ್ವಹಿಸುವ people of God. ರೀತಿಯನ್ನು ಮಾರ್ಗದರ್ಶಿಸಬಾರದು. Because ಅದು we are ನಂಬಿಕೆಯಾಗಿರಬೇಕು, Christians. ಏಕೆಂದರೆ ನಾವು ಕ್ರೈಸ್ತರು, We are people of ನಾವು God. ದೇವರ ಜನರು, And we ಮತ್ತು know ದೇವರು ಬದಲಾಯಿಸಲು that ಸಾಧ್ಯವಿಲ್ಲದ there is no ಯಾವುದೇ heart ಹೃದಯವಿಲ್ಲ God cannot ಎಂದು change. ನಮಗೆ ತಿಳಿದಿದೆ. There is no soul that ಅಪೊಸ್ತಲ cannot become ಪೌಲನಾಗಲು Apostle Paul. ಸಾಧ್ಯವಿಲ್ಲದ ಯಾವುದೇ ಸೌಲ ಇಲ್ಲ. ಇಂದು ನೀವು ಯಾರನ್ನು ಅತ್ಯಂತ ಕೆಟ್ಟವರು ಎಂದು ನೋಡುತ್ತೀರೋ ಅವರು ನಾಳೆ ಅತ್ಯುತ್ತಮ ವ್ಯಕ್ತಿಯಾಗಬಹುದು. ಕ್ರಿಸ್ತನಿಗೆ ತೆರೆದಿರುವ ಹೃದಯವು ಬದಲಾವಣೆಗೆ ತೆರೆದಿರುತ್ತದೆ. ಮತ್ತು ಅದಕ್ಕಾಗಿಯೇ ನಾನು ಪ್ರವಾದಿ ಟಿ.ಬಿ. ಜೋಶುವಾ ಅವರ ಅತ್ಯಂತ ಪ್ರಭಾವಶಾಲಿ ಹೇಳಿಕೆಯನ್ನು ನಿಮಗೆ ನೆನಪಿಸುತ್ತೇನೆ. ಅವರು ಹೇಳಿದರು, ಯಾರನ್ನಾದರೂ ಅವರ ದೌರ್ಬಲ್ಯದ ಕಾರಣದಿಂದ ನೀವು ತಿರಸ್ಕರಿಸಿದರೆ ನೀವು ಅವರ ಬಲವನ್ನೂ ತಿರಸ್ಕರಿಸುತ್ತೀರಿ. Strength. ನಮ್ಮ Many ಭಿನ್ನಾಭಿಪ್ರಾಯಗಳನ್ನು ನಿರ್ವಹಿಸುವ ಪರಿಪಕ್ವತೆ ನಮ್ಮಲ್ಲಿ ಇಲ್ಲದಿರುವುದರಿಂದ ಅನೇಕ ಸಂಬಂಧಗಳು ಅಕಾಲಿಕವಾಗಿ ಕೊನೆಗೊಳ್ಳುತ್ತವೆ. because ಮತ್ತು we lack ಸಂಬಂಧವು the ಕೊನೆಗೊಂಡಂತೆ maturity ನಮ್ಮ to ಬೆಳವಣಿಗೆಗೆ manage ಅದರ our ಸಾಮರ್ಥ್ಯವೂ ಕೊನೆಗೊಳ್ಳುತ್ತದೆ. And as the ನಮ್ಮನ್ನು relationship ನಿರ್ಮಿಸಲು, ends, ಬಲಪಡಿಸಲು, so does its ಸಜ್ಜುಗೊಳಿಸಲು, potential for ನಮ್ಮನ್ನು ಮುನ್ನಡೆಸಲು our ಇರುವ growth. ಅದರ ಸಾಮರ್ಥ್ಯ. Its potential to ಆದ್ದರಿಂದ build us, ಅಪರಾಧಕ್ಕೆ strengthen us, ಕಾರಣವಾಗುವ to ವಿಷಯಗಳನ್ನು equip us, ಮೀರಿ ನೋಡಲು ನಾವು to move us ಕಲಿಯಬೇಕು. forward.
So we must ಮತ್ತು learn ದೇವರ to ವಾಕ್ಯದ look ಬೆಳಕಿನಲ್ಲಿ beyond ಪರಿಹಾರವನ್ನು ಹುಡುಕಬೇಕು, issues that ಏಕೆಂದರೆ cause ಅದು offense ನಂಬಿಕೆಯ ಶಕ್ತಿ. and seek settlements in the lights of God's word. Because that's the power of faith. Faith can ಭಯದಿಂದ ಸುಟ್ಟುಹೋದ ಸೇತುವೆಗಳನ್ನು ನಂಬಿಕೆಯು ಮರುನಿರ್ಮಾಣ ಮಾಡಬಲ್ಲದು. bridges burned by fear. Let me ನಾನು quickly turn ಬೇಗನೆ to the book of ಗಲಾತ್ಯದವರಿಗೆ Galatians 5:15 ಹೋಗುತ್ತೇನೆ. verse 15. It ಅದು says, ಹೇಳುತ್ತದೆ, but if you ಆದರೆ bite ನೀವು ಒಬ್ಬರನ್ನೊಬ್ಬರು and ಕಚ್ಚಿ devour ನುಂಗಿದರೆ one another, ನೀವು ಒಬ್ಬರಿಂದೊಬ್ಬರು beware, ನಾಶವಾಗದಂತೆ lest you be ಎಚ್ಚರವಾಗಿರಿ. consumed by one another. If you create ಅಪರಾಧಕ್ಕಾಗಿ time for ನೀವು offense, ಸಮಯವನ್ನು you ಸೃಷ್ಟಿಸಿದರೆ should be prepared ಅದರ to ಪರಿಣಾಮಗಳಿಗಾಗಿ create time for ಸಮಯವನ್ನು its ಸೃಷ್ಟಿಸಲು ನೀವು ಸಿದ್ಧರಾಗಿರಬೇಕು. ಅಪರಾಧದ ಪರಿಣಾಮಗಳು consequences of ಅದರ offense ಕಾರಣಗಳಿಗಿಂತ far ಬಹಳ outweigh ದೊಡ್ಡದಾಗಿವೆ. its causes. What comes from ಅಪರಾಧದಿಂದ offense is ಬರುವ far ವಿಷಯವು worse ಅದಕ್ಕೆ than what leads ಕಾರಣವಾದ to it. ವಿಷಯಕ್ಕಿಂತ ಹೆಚ್ಚು ಕೆಟ್ಟದಾಗಿದೆ. That's why people of God, ಅದಕ್ಕಾಗಿಯೇ ದೇವರ ಜನರೇ, ನಾನು ಅದನ್ನು I ಮತ್ತೆ will say it ಹೇಳುತ್ತೇನೆ, again, those ಅಪರಾಧವನ್ನು who ಜಯಿಸುವವರಿಗೆ ಅದಕ್ಕಾಗಿ ಸಮಯವಿರುವುದಿಲ್ಲ. have no ಏಕೆ? time. ಏಕೆಂದರೆ ಅವರು ತಮ್ಮನ್ನು ತಾವು ಕಾರ್ಯನಿರತರನ್ನಾಗಿ ಇಟ್ಟುಕೊಳ್ಳುತ್ತಾರೆ. ಅವರು ತಮ್ಮ ಹೃದಯಗಳನ್ನು ದೈವಿಕ ವಿಷಯಗಳು, ದೈವಿಕ ಸೇವೆ, ದೈವಿಕ ತೊಡಗಿಸಿಕೊಳ್ಳುವಿಕೆಯೊಂದಿಗೆ ಕಾರ್ಯನಿರತರನ್ನಾಗಿ ಇಟ್ಟುಕೊಳ್ಳುತ್ತಾರೆ. I don't have time for ನನಗೆ offense ಅಪರಾಧಕ್ಕಾಗಿ because someone ಸಮಯವಿಲ್ಲ. needs my love. ಏಕೆಂದರೆ ಯಾರಿಗೋ ನನ್ನ You can just ಪ್ರೀತಿಯ say ಅಗತ್ಯವಿದೆ. that wherever you are ನೀವೀಗ right now. If you have ಎಲ್ಲಿದ್ದೀರೋ someone in your ಅಲ್ಲಿ home ಇದನ್ನು with you, ಹೇಳಬಹುದು. say it out to them. If not, just ನಿಮ್ಮ speak it out. ಮನೆಯಲ್ಲಿ Say, ಯಾರಾದರೂ I don't ನಿಮ್ಮೊಂದಿಗೆ have ಇದ್ದರೆ time for offense ಅವರಿಗೆ ಅದನ್ನು because ಗಟ್ಟಿಯಾಗಿ ಹೇಳಿ. someone needs my love. ಇಲ್ಲದಿದ್ದರೆ ಸುಮ್ಮನೆ ಗಟ್ಟಿಯಾಗಿ ಹೇಳಿ. You can say, ಹೇಳಿ, I don't have ನನಗೆ time ಅಪರಾಧಕ್ಕಾಗಿ for ಸಮಯವಿಲ್ಲ, bitterness because ಏಕೆಂದರೆ someone needs my ಯಾರಿಗೋ care. ನನ್ನ ಕಾಳಜಿಯ ಅಗತ್ಯವಿದೆ. I ನನಗೆ don't ಕಹಿ have ಭಾವನೆಗಾಗಿ time ಸಮಯವಿಲ್ಲ, for resentment ಏಕೆಂದರೆ because ಯಾರಿಗೋ ನನ್ನ someone ಕಾಳಜಿಯ needs my ಅಗತ್ಯವಿದೆ. compassion. ನನಗೆ I ದ್ವೇಷಕ್ಕಾಗಿ don't ಸಮಯವಿಲ್ಲ, have time ಏಕೆಂದರೆ for ಯಾರಿಗೋ ನನ್ನ ಕರುಣೆಯ unforgiveness ಅಗತ್ಯವಿದೆ. because someone ನನಗೆ needs my ಕ್ಷಮಿಸದಿರಲು encouragement. ಸಮಯವಿಲ್ಲ, I ಏಕೆಂದರೆ don't have ಯಾರಿಗೋ time ನನ್ನ for ಪ್ರೋತ್ಸಾಹದ nonsense ಅಗತ್ಯವಿದೆ. because someone ನನಗೆ needs ಅರ್ಥವಿಲ್ಲದ what God ವಿಷಯಗಳಿಗಾಗಿ has given ಸಮಯವಿಲ್ಲ, to me. ಏಕೆಂದರೆ ದೇವರು ನನಗೆ ನೀಡಿರುವುದು And people of ಯಾರಿಗೋ God, ಅಗತ್ಯವಿದೆ. If ಮತ್ತು you ದೇವರ ಜನರೇ, ನೀವು sincerely ಪ್ರಾಮಾಣಿಕವಾಗಿ ಯಾರಿಗಾದರೂ help ಸಹಾಯ someone, ಮಾಡಿದರೆ, the ನೀವು ಸ್ವೀಕರಿಸುವ spiritual ಆಧ್ಯಾತ್ಮಿಕ blessings ಆಶೀರ್ವಾದಗಳು you ನೀವು receive ನೈಸರ್ಗಿಕವಾಗಿ ನೀಡುವುದಕ್ಕಿಂತ far ಎಷ್ಟೋ supersede ಪಟ್ಟು ಹೆಚ್ಚಾಗಿರುತ್ತವೆ. whatever you give in the natural.